ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಏನು ತಿಳ್ಕೊಂಡ್ವಿ? ವೆಂಕಮ್ಮಂಗೆ ಮಲ್ಲಣ್ಣ ಕೆರೆ ಪಕ್ಕದಲ್ಲಿ ಒಂದು ಜಾಗನ ಕೊಟ್ಟಿರ್ತಾನೆ, ಹೊಲದ್ದು ಬೆಳೆಸ್ಕೊಳ್ಳಿ ಅಂತ. ಅದರಲ್ಲಿ ವೆಂಕಮ್ಮ ಬೆಳೆ ಹಾಕೋದಿಕ್ಕೆ ಊರವ್ರು ಕೂಡ ಸಹಾಯ ಮಾಡಿರ್ತಾರೆ. ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಗಿಡದಲ್ಲಿ ಆ ಬೆಳೆ ನೋಡಿ ವೆಂಕಮ್ಮ ಕನಸು ಕಂಡಿದ್ದಂತೆ. ಬೆಳೆ ಬಂದ್ಮೇಲೆ ಏನು ಮಾಡಬೇಕು? ಆಗ ಅವಳು ಹೇಳ್ತಾಳೆ, ರಂಗಣ್ಣ ನಿನಗೆ 2 ಚಡ್ಡಿ ಹೊಲಿಸ್ತೀನಿ ಅಂತ ಹೇಳೋದು, ಸೀನು ನನಗೂ 2 ಚಡ್ಡಿ ಬೇಕು ಅಂತ ಗಲಾಟೆ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾಗ ರಾತ್ರಿ ಆಗ ವೆಂಕಮ್ಮ ಹೇಳ್ತಾಳೆ, ಸುಮ್ಮನೆ ಮಲ್ಕೊಳ್ರು, ಬಾಗಣ್ಣ ಮಲ್ಕೊಂಡಿದ್ದಾನೆ, ಅವ್ನು ಬೆಳಗಿನ ಜಾಮ ಬೇಗ ಎದ್ದೊಳ್ತಾನಲ್ವಾ, ಗಲಾಟೆ ಮಾಡಿ ಅವನನ್ನು ಏಳಿಸ್ಬೇಡಿ ಅಂತ ಹೇಳ್ತಾಳೆ. ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ. ತಾಯಿ ವೆಂಕಮ್ಮ ಬೆಳೆ ಬಂದ್ಮೇಲೆ ಏನೆಲ್ಲ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾಳೆ. ನಿದ್ದೆ ಬರಲ್ಲ ಅವಳಿಗೆ. ಅವಳು ಕನಸಾಗೇ ಉಳಿಯುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಶಾನ್ಭೋಗ್ ವೆಂಕಣ್ಣ ಅವರು ಬಂದು ಗುತ್ತಿಗೆ ಹಣ ಕೇಳ್ತಾರೆ. ಗುತ್ತಿಗೆ ಅಂದ್ರೆ ಟ್ಯಾಕ್ಸ್ ತರ. ಆಗಿನ ಕಾಲದಲ್ಲಿ ರಾಜರ ಕಾಲ ಅದು, ಈಗಿನ ತರ ಗೌರ್ಮೆಂಟ್ ಅಲ್ಲ, ರಾಜರ ಗೌರ್ಮೆಂಟ್. ಅವಾಗ ರಾಜರ ದರ್ಬಾರು. ಆಗ ಎಲ್ಲರೂ ಟ್ಯಾಕ್ಸ್ ಕೊಡ್ಬೇಕಾಗಿರುತ್ತೆ. ಅವರು ಹೊಲದಲ್ಲಿ ಏನ್ ಬೆಳೆ ಬೆಳೆದಿರ್ತಾರೆ ಆ ಬೆಳೆಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಅದನ್ನ ಅವ್ರು ಕೊಡ್ಬೇಕಾಗಿರುತ್ತೆ. ಆಗ ಇವಳಿಗೆ ಆಗ ರಿಯಾಲಿಟಿಗೆ ಬರ್ತಾಳಂತೆ. ಅಂದ್ರೆ ಅಲ್ಲಿ ತನಕ ಕನ್ಸಲ್ಲೇ ಇರ್ತಾಳೆ ಅವಳು. ಅವಳು ಹೇಳ್ತಾಳೆ, ಬೆಳೆನೇ ಕೈಗೆ ಬಂದಿಲ್ಲ, ಗುತ್ತಿಗೆ ಎಲ್ಲಿಂದ ಕೊಡೋದು ಶಾನ್ಭೋಗ್ರೆ ಅಂತ ಕೇಳ್ತಾಳೆ. ಆಗ ಶಾನ್ಭೋಗ ವೆಂಕಣ್ಣ ಹೇಳ್ತಾನಂತೆ, ಶಾನ್ಭೋಗ ಇಸ್ ದ ವಿಲೇಜ್ ಅಕೌಂಟೆಂಟ್. ಅವನು ಹೇಳ್ತಾನೆ, ಹೊಲಕ್ಕಷ್ಟೇ ಆಗಿದ್ರೆ ಬೆಳೆ ಬಂದ ಮೇಲೆ ಗುತ್ತಿಗೆ ಹಣ ಕೊಡ್ಬೋದಾಗಿತ್ತಮ್ಮ. ಆದ್ರೆ ನಿನ್ ಹೊಲಕ್ಕೆ ಸರ್ಕಾರಿ ಕೆರೆ ನೀರನ್ನ ಅಪ್ಪಣೆ ಇಲ್ಲದ ಹಾಗೆ, ಅಂದ್ರೆ ಪರ್ಮಿಷನ್ ಇಲ್ಲದ ಹಾಗೆ ಉಪಯೋಗಿಸ್ಕೊಂಡಿದ್ಯಲ್ಲ, ದರ್ಬಾರಿಂದ ಮಂಜೂರಾತಿ ಬಂದ ಮೇಲೆ ಬಳಸ್ಬೇಕಾಗಿರೋ ನೀರನ್ನ ನೀನ್ ಮೊದ್ಲೇ ಬಳಸಿದ್ಯಾ ಅಲ್ವಾ, ಅದಕ್ಕೆ ದಂಡ, ಫೈನ್ ಹಾಕ್ತಾ ಇದೀವಿ, ಇದು ರಾಜಶಾಸನ ಇದು ಅಂತ ಹೇಳ್ತಾನೆ. ಅಂದ್ರೆ ಆ ಕೆರೆ ಪಕ್ಕದ ಜಮೀನು ಇವಳ್ದು. ಕೆರೆ ನೀರನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕು. ಆ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಉಪಯೋಗಿಸ್ಕೊಂಡು ಅದಕ್ಕೊಂದಿಷ್ಟು ಫೀಸ್ ಅಂತ ಕಟ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ವೆಂಕಣ್ಣ, ಕೆರೆ ನೀರನ್ನ ನೀನು ಉಪಯೋಗಿಸ್ಕೊಂಡಿದ್ಯಾ ವಿತೌಟ್ ಎನಿ ಪರ್ಮಿಷನ್, ಪ್ರಿಯರ್ ಪರ್ಮಿಷನ್, ಅದಕ್ಕೆ ನಿನಗೆ ಫೈನ್ ಹಾಕ್ತಾ ಇದೀವಿ ಅಂತ ಹೇಳ್ತಾನೆ. ಆಗ ವೆಂಕಮ್ಮ ಕೆರೆ ನೀರನ್ನು ಉಪಯೋಗಿಸ್ಕೊಂಡೇ ಇರಲಿಲ್ಲ. ಈ ರೀತಿ ಆರೋಪ, ಕಂಪ್ಲೇಂಟ್ ಬಂದಿದ್ ಕೇಳಿ ಅವಳು ಕಕ್ಕಾ ಬಿಕ್ಕಿ ಆಗ್ಬಿಡ್ತಾಳೆ. ಕೆರೆ ನೀರನ್ನ ಹೊಲಕ್ ನಾನೆಲ್ಲ ಹರಿಸ್ಕೊಂಡಿದ್ದೀನಿ ಶಾನ್ಭೋಗ್ರೆ, ಆ ನೀರಿನ ಗೊಡವೆಗೆ ನಾನು ಹೋಗಿಲ್ಲ ಅಂತ ಅಳ್ತಾ ಹೇಳ್ತಾಳಂತೆ ಅವಳು. ಆಗ ಶಾನ್ಭೋಗ ಹೇಳ್ತಾನೆ, ನೀರಿನ ಗೊಡವೆಗೆ ನೀನ್ ಹೋಗದೆ ಇದ್ರೆ ಏನಾಯ್ತಮ್ಮ, ನೀರೇ ನಿನ್ ಹೊಲದ ಗೊಡವೆಗೆ ಬಂದಿದ್ಯಲ್ಲ. ಅಂದ್ರೆ ನಾನು ಆ ನೀರಿನ ವಿಚಾರಕ್ಕೆ ಹೋಗಿಲ್ಲ ಅಂತ ಇದ್ದಾಳು ಅವಳು. ನಾನ್ ನೀರ್ ತಗೊಂಡಿಲ್ಲ ಕೆರೆಯಿಂದ ಅಂದ್ರೆ ಶಾನ್ಭೋಗ ಹೇಳ್ತಾನೆ, ನೀನ್ ಕೆರೆಯಿಂದ ನೀರ್ ತಗೊಂಡಿಲ್ಲ, ಆದ್ರೆ ಕೆರೆ ನೀರೇ ನಿನ್ ಹೊಲಕ್ ಬಂದಿದ್ಯಲ್ಲ, ಕೆರೆ ನೀರಿಂದು ತಣಸು ಅಂದ್ರೆ ಆ ಮಾಯಿಶ್ಚರ್ ಅನ್ನೋದು ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಹೊಲದಲ್ಲಿ ಬೆಳೆಗಳು ಬೆಳೆದಿದೆ. ಆ ಬೆಳೆಗಳಿಗೆಲ್ಲ ರೂಟ್ ಇರುತ್ತಲ್ಲ, ಆ ಪ್ಲಾಂಟ್ಗೆಲ್ಲ, ಆ ರೂಟ್ ಏನ್ ಮಾಡಿದೆ, ಕೆರೆ ನೀರನ್ನ ಒಳಗಿಂದ ಒಳಗಡೆನೇ ತಗೊಂಡಿದೆ. ಇವಳು ಎತ್ತಿ ಹಾಕೋದ್ ಬೇಡ, ರೂಟು ಕೆಳಗಡೆ ಹೋಗುತ್ತಲ್ಲ ಅಂಡರ್ ಗ್ರೌಂಡ್ಗೆ, ಅಲ್ಲಿಂದ ಕೆರೆ ನೀರನ್ನ ತಗೊಂಡಿದೆ ಅಂತ ಇವನು ಲಾಜಿಕ್ ಮಾತಾಡ್ತಾ ಇದ್ದಾನೆ. ಕೆರೆ ನೀರನ್ನ ನೀನ್ ಹರಿಸ್ಕೊಂಡ್ರು ಅಷ್ಟೇ, ನಿನ್ ಬೆಳೆ ತಾನಾಗ್ತಾನೆ ಕೆರೆ ನೀರನ್ನ ತಗೊಂಡ್ರು ಅಷ್ಟೇ. ಒಟ್ನಲ್ಲಿ ನಿನ್ನ ಪೈರು ಅಂದ್ರೆ ಬೆಳೆಗಳು ಏನ್ ಬೆಳೆದಿದ್ಯಾ ಸರ್ಕಾರಿ ನೀರನ್ನ ಪಡ್ಕೊಂಡಿದಾವೆ, ಅದಕ್ಕೆ ನಿನಗೆ ದಂಡ ತಪ್ಪಿದ್ದಲ್ಲ ಅಂತ ವೆಂಕಣ್ಣ ಹೇಳ್ತಾನೆ. ಇವಳು ಪಾಪ ದಂಡ ಎಷ್ಟಾಗ್ಬೋದು ಅಂತ ಕೇಳ್ತಾಳೆ. ಎಷ್ಟು ಫೈನ್ ಕಟ್ಟಬೇಕು ನಾನು ಅಂತ ಕೇಳಿದಾಗ ವೆಂಕಣ್ಣ ತುಂಬಾ ಹೊತ್ತು ಲೆಕ್ಕಾಚಾರ ಮಾಡ್ತಾರಂತೆ. ಅವ್ರ ಸ್ವಭಾವನೇ ಹಾಗೆ, ಕಾನೂನನ್ನ ಬೇಕಾದಂಗ್ ತಿರ್ಚ್ತಾರೆ, ಲೆಕ್ಕದಲ್ಲಿ ಹೇಗ್ ಬೇಕಾದ್ರೆ ಜಾಸ್ತಿ ಮಾಡ್ತಾರೆ. ಜನ ಯಾಕೆ ಅಂತ ಪ್ರಶ್ನೆ ಮಾಡಂಗಿಲ್ಲ. ರಾಜನ್ ತನಕ ಯಾವ ಜನ ಹೋಗಿ ಕಂಪ್ಲೇಂಟು ಕೊಡಲ್ಲ. ಸರ್ಕಾರಿ ದಾಖಲೆ ಇದು, ಗೌರ್ಮೆಂಟ್ ಲೆಡ್ಜರ್ ಅಂತಂದ್ರೆ ಅದನ್ನ ಮತ್ತೆ ತಿದ್ದಕ್ ಬರೋದಿಲ್ಲ. ದೇರ್ ಇಸ್ ನೋ ಕರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಗೌರ್ಮೆಂಟ್ ಲೆಡ್ಜರ್ ಅಂತ ಅವ್ರ ಭಾವನೆ. ಗೌರ್ಮೆಂಟ್ ಹಣ ಇದೆ ಅಂದ್ರೆ, ಸರ್ಕಾರದ ಹಣ ಇದೆ ಅಂತಂದ್ರೆ ಯಾರು ಮಾತಾಡಂಗಿಲ್ವಂತೆ ಅದ್ರ ಬಗ್ಗೆ. ಮಾತಾಡಿದ್ರು ಅಂದ್ರೆ ರಾಜದ್ರೋಹ,
ಅಂತ ಹೇಳಿ ಅವ್ರನ್ನ ಶಿಕ್ಷೆ ಮಾಡ್ತಾ ಇದ್ರಂತೆ. ಆ ರೀತಿ ತುಂಬಾ ಹೊತ್ತು ಲೆಕ್ಕಾಚಾರ ಮಾಡ್ತಾನಂತೆ ವೆಂಕಣ್ಣ. ಕೊನೆಗೆ ಹೇಳ್ತಾನಂತೆ, ಈಗ ಹೊಲದಲ್ಲಿ ಬೆಳೆದಿರೋ ಬೆಳೆನೆಲ್ಲ ನಾವು ತಗೊಂಡು ಹೋದ್ಮೇಲೆ ಇನ್ನೂ 2 ಪಲ್ಲ ಧಾನ್ಯ ನೀನೇ ಕೊಡ್ಬೇಕಾಗತ್ತಮ್ಮ ಅಂತ ಹೇಳ್ತಾನಂತೆ. ಪಾಪ ಬಂದಿರೋ ಬೆಳೆ ಎಲ್ಲ ತಗೊಂಡೋಗ್ಬಿಡ್ತಾರೆ. ಇನ್ನೂ ಎಕ್ಸ್ಟ್ರಾ ಧಾನ್ಯ ಇವಳು ಕೊಡಬೇಕಾಗಿತ್ತಂತೆ. ಏನ್ ಲೆಕ್ಕಾಚಾರ ಅವ್ರದು? ಹೌದು, ಲೆಕ್ಕಕ್ಕೆ ಆಚಾರನೇ ಇಲ್ಲ. ಈ ವಿಚಾರ ಊರಿಗೆಲ್ಲ ಗೊತ್ತಾದ್ರೂ ಕೂಡ ಯಾರು ಚಕಾರ ಎತ್ತಲಿಲ್ವಂತೆ, ಸುಮ್ಮನೆ ನೋಡ್ತಿದ್ರು. ಮಾರನೇ ದಿನ ಬೆಳೆನೆಲ್ಲ ಕೊಯ್ಕೊಂಡು ಹೋಗೋದಕ್ಕೆ ಆಳುಗಳ ಜೊತೆ ವೆಂಕಣ್ಣ ಹೊಲಕ್ ಬರ್ತಾನೆ. ವೆಂಕಮ್ಮಂಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗಾಯ್ತಂತೆ. ಶಾನ್ ಬೋಗ್ರು ಕಾಲ್ ಹಿಡಿದು ಕೇಳ್ತಾಳಂತೆ, ಮಕ್ಕಳು ಇರೋಳು ನಾನು, ಮಕ್ಕಳು ಉಪವಾಸದಿಂದ ಸತ್ತು ಹೋಗ್ತಾರೆ, ಈ ಬೆಳೆ ಇಲ್ದೇ ಇದ್ರೆ ನನ್ನ ವಂಶ ನಿರ್ವಂಶ ಆಗೋಗುತ್ತೆ, ಶಾನ್ ಬೋಗ್ರೆ ನಮ್ಮನ್ ದಯವಿಟ್ಟು ನಾಶ ಮಾಡಬೇಡಿ ಅಂತ ಕೇಳ್ತಾಳೆ. ಶಾನ್ ಬೋಗ್ರು ಹೃದಯಕ್ಕೆ ಒಂದು ಚೂರು ಅದು ನಾಟ್ಲಿಲ್ವಂತೆ. ಅಷ್ಟ್ರಲ್ಲಿ ಅದ್ ಹೇಗೋ ಬಾಗಣ್ಣ ಹೊಲದತ್ರ ಬಂದ್ಬಿಟ್ಟಿದಾನೆ. ಶಾನ್ ಬೋಗ್ರು ವೆಂಕಮ್ಮಂಗ್ ಹೇಳ್ತಾರಂತೆ, ನಿನ್ನ ಮಕ್ಕಳು ಸಾಯೋ ಮಾತ್ ಹಾಗಿರ್ಲಮ್ಮ, ನಾಳೆ ದಿನ ರಾಜ್ರಿಗೆ ನಾನು ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಸಾಯ್ಬೇಕಾಗತ್ತೆ, ಕೆರೆ ನೀರಿಗೆ ಯಾವಪ್ಪ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾನೆ. ಬೆಳೆ ಕೊಯ್ಯೋದಕ್ಕೆ ಆಳುಗಳಿಗೆ ಆಜ್ಞೆ ಕೊಡ್ತಾನೆ. ಬೆಳೆ ಕೊಯ್ದು ಒಂದೊಂದು ಸೂಡು ಅಂದ್ರೆ ಒಂದೊಂದೇ ಕಟ್ಟನ್ನ ಕಟ್ಟಿ ಕಟ್ಟಿ ಆಳುಗಳು ಒಯ್ತಾ ಇದ್ರೆ ವೆಂಕಮ್ಮಂಗೆ ಹೃದಯನೇ ಸೀಳ್ ಹೋದಂಗೆ ಆಗತ್ತಂತೆ. ಗೋಳಾಡ್ಬಿಡ್ತಾಳಂತೆ ವೆಂಕಮ್ಮ. ಕೆರೆ ನೀರಿನ ಬೆಲೆ ಅದಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಅವನು, ಬೆಳೆದಿರೋ ಬೆಳೆನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ವೆಂಕಮ್ಮ ಕಣ್ಣೀರ್ ಸುರಿಸ್ತಾ ಇದ್ದಾಳಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ಕಡೇ ಮೂಟೆ ಅದನ್ನ ಸಾಗಿಸ್ತಾ ಶಾನ್ಭೋಗ್ರು ಹೇಳ್ತಾರಂತೆ, ಕೆರೆ ನೀರಿನ ಲೆಕ್ಕ ಅಮ್ಮ ಇದು, ರಾಜ್ರಿಗೆ ಇದನ್ನ ಮುಟ್ಟಿಸ್ದೇ ಇದ್ರೆ ನಿನ್ನ ಮಕ್ಳಿರ್ಲಿ ನನ್ನ ಮಕ್ಕಳು ಸಾಯ್ಬೇಕಾಗತ್ತೆ ಅಂತ ಹೇಳಿ ಮನೆ ಕಡೆ ಹೋಗ್ತಾನಂತೆ. ವೆಂಕಮ್ಮ ಕುಸ್ತು ಬಿದ್ದು ಹೋಗ್ಬಿಡ್ತಾಳಂತೆ. ಬಾಗಣ್ಣ ಮೆಲ್ಲಗ್ ಬಂದು ಅಮ್ಮನ್ ಏಳಿಸ್ತಾ ಹೇಳ್ತಾನಂತೆ. ಅವನ ಮುಖದಲ್ಲಿ ಸಿಟ್ಟು ತುಂಬಿತ್ತಂತೆ, ತಾಯಿ ಕಣ್ಣೀರು. ಅವನ್ ಶಾಂತವಾಗಿದ್ದ. ಬಾಗಣ್ಣ ಯಾವತ್ತೂ ಸಿಟ್ಟು ಮಾಡ್ಕೊಂಡವನೇ ಅಲ್ಲ, ಮಾತಾಡೋ ಮಗು ಕೂಡ ಅಲ್ಲ ಅವನು, ತುಂಬಾ ಮಾತು ಕಡಿಮೆ ಅವಂದು. ಅಂಥವನು ಶಾಂತಿ ಅನ್ನೋದು ಮೂರ ಬಟ್ಟೆ ಆಗೋಗಿದೆ ಅವನಿಗೆ. ಅವನು ಹೇಳ್ತಾನಂತೆ, ಅಮ್ಮ ಎದ್ದೋಳು, ಕೆರೆ ನೀರಿನ ಲೆಕ್ಕ ಅಲ್ವಾ ಇವ್ರಿಗೆ, ಆಗ್ಲಿ ಆಗ್ಲಿ, ಇನ್ಮೇಲ್ ಬರೀ ಲೆಕ್ಕ ಅಷ್ಟೇ ಇರ್ಲಿ, ಕಾಗೆ ಬಂದು ಕುಡಿಯೋದಕ್ಕೂ ಇನ್ಮೇಲೆ ಈ ಕೆರೆಗೆ ನೀರು ಬರಲ್ಲ. ತಮ್ಮ ಮಕ್ಕಳು ಸಾಯ್ತಾರೆ ಅಂತಲ್ವಾ ಶಾನ್ಭೋಗ್ರು ಹೇಳಿದ್ದು, ಆಗ್ಲಮ್ಮ, ಅವರೇ ಹೇಳಿದ್ದಾರೆ, ಅವ್ರ ವಂಶ ಹಂಗೆ ಆಗ್ಲಿ ಅಂತ ಹೇಳ್ತಾನಂತೆ. ಗಂಭೀರವಾಗಿ ಬಾಗಣ್ಣ ಹೇಳ್ತಾ ಇದ್ದಿದ್ದನ್ನ ಕೇಳಿ ವೆಂಕಮ್ಮಂಗೆ ಹೆದರಿಕೆ ಆಗಿ ಬಾಗಣ್ಣನ್ ನೋಡ್ತಾಳಂತೆ. ಜನ ಎಲ್ಲ ನೋಡ್ತಾ ಇದ್ದಾರೆ, ಊರಿನ ಜನ. ಬಾಗಣ್ಣನ್ ಮುಖದಲ್ಲಿ ಬರ್ತಾ ಇರುವಂತ ಕೋಪ ನೋಡ್ಬಿಟ್ಟು ಜನಕ್ ಮಾತಾಡಕ್ ಗೊತ್ತಾಗ್ಲಿಲ್ವಂತೆ. ತುಂಬಾ ಶಾಂತ ಸ್ವಭಾವದ ಮಗು ಅದು, ಯಾವತ್ತೂ ಸಿಟ್ಟು ಮಾಡ್ಕೊಂಡಿದ್ದನ್ನ ಯಾರೂ ನೋಡಿಲ್ಲ. ಅಂಥವ್ನು ಇವತ್ತು ಆಡಿರೋ ಮಾತ್ ಕೇಳಿ ಊರಿನ ಜನ ಎಲ್ಲ ಹೆದರ್ಕೊಂಡ್ಬಿಡ್ತಾರಂತೆ. ಶಾನ್ಭೋಗ್ ವೆಂಕಣ್ಣಂಗೆ ಏನೋ ಕಾದಿದೆ ಅಂತ ಅವರು ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೋತಾರಂತೆ. ಜನ ಮಾತಾಡ್ಕೊಂಡಿದ್ದು ಸುಳ್ಳಾಗ್ಲಿಲ್ಲ. ಅವ್ರಿಗಿದ್ದಿದ್ 3 ಗಂಡು ಮಕ್ಕಳು 3 ತಿಂಗಳಲ್ಲಿ ಸ್ಮಶಾನ ಸೇರಿದ್ರಂತೆ. ಒಬ್ಬ ಬಾವಿಯಲ್ಲಿ ಬಿದ್ದು ಸತ್ತ, ಇನ್ನೊಬ್ಬಂಗೆ ಕಾಡಲ್ಲಿ ಇಲಿ ಕಡ್ದ್ಬಿಟ್ಟು ಸತ್ತ, ಮತ್ತೊಬ್ಬಂಗೆ ಹಾವು ಕಚ್ಚಿತು ಸತ್ತ. ಅದಕ್ಕಿಂತ ಮುಂಚೆನೆ ಆ ಹೊಲದ ಪಕ್ಕದಲ್ಲಿ ಒಂದು ಕೆರೆ ಇತ್ತಲ್ಲ, ಆ ನೀರು ಇದ್ದಕ್ಕಿದ್ದಂಗೆ ನೋಡ್ತಾನೆ ಬತ್ ಹೋಯ್ತಂತೆ. ನೀರೇ ಇಲ್ದಂಗಾಗೋಯ್ತು ಕೆರೆಯಲ್ಲಿ. ಬಾಗಣ್ಣನ್ ವಾಕ್ಶಕ್ತಿ ಜನಕ್ಕೆಲ್ಲ ಗೊತ್ತಾಗೋಯ್ತಂತೆ. ತಪಸ್ಸಿನ ಸಿದ್ಧಿ ನೋಡಿ ಜನ ದಂಗಾಗ್ಬಿಡ್ತಾರಂತೆ. ಪರಿಹಾರಕ್ಕೆ ಅಂತ ವೆಂಕಮ್ಮಂಗೆ ಜನ ತಗೊಂಡ್ ಬಂದು ಧಾನ್ಯನ ಗುಡಿಲಿ ರಾಶಿ ರಾಶಿಯಾಗಿ ಕೊಡ್ತಾರಂತೆ. ಭಾಗಣ್ಣ ಮಾತ್ರ ಈ ಇನ್ಸಿಡೆಂಟ್ ಆದ್ಮೇಲಿಂದ ತತ್ತರಿಸ್ ಹೋಗ್ತಾನಂತೆ. ತುಂಬಾ ಶಾಕ್ ಆಗ್ಬಿಡತ್ತಂತೆ ಬಾಗಣ್ಣಂಗೆ. ಪರಮಾತ್ಮ, ನನ್ನಿಂದ ಎಂಥ ಮಾತಾಡಿಸ್ಬಿಟ್ಟಿಯೋ, ಪಾಪ ಶಾನ್ಭೋಗ್ರು ವಂಶಾನೇ ನಿರ್ವಂಶ ಮಾಡಿಸ್ಬಿಟ್ಟಿಯಲ್ಲೋ, ನನ್ನಿಂದ ಯಾಕೋ ಈ ರೀತಿ ಕೆಟ್ಟದಾಗಿ ನುಡಿಸ್ಬಿಟ್ಟೆ, ಯಾಕಪ್ಪ ನನ್ಗೆ ಅವತ್ತಷ್ಟೊಂದು ಸಿಟ್ಟು ಕೊಟ್ಬಿಟ್ಟೆ ನೀನು, ನನ್ನ ಪ್ರಯತ್ನ ಮೀರಿ ನನ್ನ ಬಾಯಿಂದ ಮಾತುಗಳು ಆಡಿಸ್ಬಿಟ್ಟಿಯಲ್ಲೋ ಪರಮಾತ್ಮ, ಈ ಅಪರಾಧದಿಂದ ನನ್ನ ನೀನೇ ಕಾಪಾಡ್ಬೇಕಣೋ
ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಆಕಾಶದ ಕಡೆಗೆ ಕೈ ಮುಗಿತಾ ಇದ್ನಂತೆ ಯಾವಾಗ್ಲೂ. ಆದ್ರೆ ಜನ ಎಲ್ಲ ಅವನಿಗೆ ಕೈ ಮುಗಿತಾ ಇದ್ರಂತೆ, ಏನೋ ದೊಡ್ಡ ತಪಸ್ವಿ ಇದ್ದಾನೆ ನಮ್ಮ ಹಳ್ಳೀಲಿ ಅಂತ. ಶಾನ್ಭೋಗ ವೆಂಕಣ್ಣ ಅವ್ರ ಮಕ್ಕಳೆಲ್ಲ ತೀರ್ ಹೋದ್ರು. ಬಾಗಣ್ಣನ ಶಾಪಕ್ಕೆ ಕೆರೆ ನೀರ್ ಬತ್ ಹೋಯ್ತಂತೆ. ಆಮೇಲೆ ಮಳೆ ಬಿದ್ರೂ ಕೂಡ ಕೆರೆಯಲ್ಲಿ ನೀರೇ ನಿಲ್ತಾ ಇರ್ಲಿಲ್ವಂತೆ. ಇವತ್ತಿಗೂ ಕೂಡ ಸಂಕಾಪುರದ ಕೆರೆಯಲ್ಲಿ ನೀರ್ ನಿಲ್ಲಲ್ಲ. ಇವತ್ತಿಗೂನು ಇಷ್ಟು ವರ್ಷ ಆದ್ರೂ ಕೂಡ 400 ಇಯರ್ಸ್ ಬ್ಯಾಕ್ ನಡೆದಿರೋ ಕತೆ, ಇವತ್ತಿಗೂ ಸಂಕಾಪುರದ ಕೆರೆಯಲ್ಲಿ ನೀರು ಅನ್ನುವಂಥದ್ದು ನಿಲ್ಲಲ್ಲ. ಈ ಘಟನೆಯಿಂದ ಶಾನ್ಭೋಗ್ ವೆಂಕಣ್ಣಂಗೆ ಬಾಗಣ್ಣನ ಯೋಗ್ಯತೆ ಗೊತ್ತಾಗತ್ತಂತೆ. ತಾನು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಬೇಜಾರಾಗತ್ತೆ, ಕಣ್ಣಲ್ಲಿ ನೀರು ಹಾಕ್ತಾನಂತೆ. ಆದ್ರೆ ವೆಂಕಣ್ಣನ್ಕಿಂತ ಕಣ್ಣಲ್ಲಿ ನೀರು ಹಾಕಿದವ್ರು ಯಾರು ಅಂದ್ರೆ ಬಾಗಣ್ಣ. ನನ್ನಿಂದ ಇಂಥ ಮಾತು ಯಾಕೆ ಬಂತು, ಪ್ರಯತ್ನನೇ ಪಡ್ದಂಗೆ ಈ ರೀತಿ ಮಾತು ಬಂದ್ಬಿಡ್ತಲ್ಲ ನನ್ನ ಬಾಯಿಂದ. ಈ ಮಾತಿನ್ಗೆ ಈ ಶಕ್ತಿ ಇದೆಯಲ್ಲ, ಎಲ್ಲಿಂದ ಬಂತು ಈ ಶಕ್ತಿ? ಗಾಯತ್ರಿ ಪುರಶ್ಚರಣೆ ಮಾಡ್ತಾ ಇದ್ನಲ್ಲ ಬಾಗಣ್ಣ ದಿನಾಗ್ಲೂ, ಅವನು ಆಡಿದ ಮಾತೆಲ್ಲ ಸತ್ಯ ಆಗಿದೆ ಗಾಯತ್ರಿ ಮಂತ್ರದ ಮಹಿಮೆಯಿಂದ. ಈ ರೀತಿ ನಂದು ಶಕ್ತಿ ಅಲ್ವಾ ಅದು, ಅನ್ಯಾಯವಾಗಿ ವೇಸ್ಟ್ ಆಗಿ ಹೋಯ್ತಲ್ಲ ಮಾತಿಂದ ಅಂತೆಲ್ಲ ಯೋಚನೆ ಮಾಡಿ ಕಣ್ಣೀರ್ ಹಾಕ್ತಾ ಇದ್ನಂತೆ ಬಾಗಣ್ಣ. ಪಶ್ಚಾತ್ತಾಪದಿಂದ ಒಂದಿನ ವೆಂಕಣ್ಣ ಅವರು ಬಾಗಣ್ಣನ ಹತ್ರ ಬರ್ತಾರಂತೆ. ಅಯ್ಯ ಮಹಾತ್ಮ, ಪುಟ್ಟು ಹುಡುಗ ಕಣೋ ನೀನು, ಪೆದ್ದಾಗಿದ್ಯಾ ಅಂತ ಅನ್ಕೊಂಡು ನಿನ್ನ ಹತ್ರ ಈ ರೀತಿ ಶಕ್ತಿ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ನಿನಗೂ ನಿನ್ ತಾಯಿಗೂ ತುಂಬಾ ದುಃಖ ಕೊಟ್ಬಿಟ್ಟೆ ನಾನು. ಅದಕ್ಕೋಸ್ಕರ ನನಗೆ ಶಿಕ್ಷೆ ಸಿಕ್ಕಿದ್ದೂ ಆಯ್ತು. ಇನ್ನಾದ್ರೂ ಮಾಡಿ ನನ್ನನ್ನು ಉದ್ಧಾರ ಮಾಡಪ್ಪ. ನನ್ನ ಆಸ್ತಿ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಕಣೋ. ನನಗಿರೋ ಅಧಿಕಾರನೆಲ್ಲ ನಿನಗೆ ಬಿಟ್ಕೊಟ್ಬಿಡ್ತೀನಿ. ನನ್ನ ವಂಶ ನಿರ್ವಂಶ ಆಗದಂಗೆ ಮತ್ತೇನಾದ್ರೂ ದಾರಿ ತೋರಿಸಿ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ವೆಂಕಣ್ಣ ಕಣ್ಣಲ್ಲಿ ನೀರು ಹಾಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ಬಾಗಣ್ಣನೂ ಪಾಪ ಅಳ್ತಾ ಇರ್ತಾನಂತೆ. ಕ್ಷಮಿಸ್ಬಿಡಿ ಶಾನ್ಭೋಗ್ರೆ, ಆ ದಿನ ಆ ಮಾತನ್ನ ಆಡಿದ್ದಕ್ಕೆ ದಿನಾ ಅಳ್ತಾ ಇದ್ದೀನಿ. ಮುತ್ತು ಒಡೆದ್ರೆ ಹೋಯ್ತು, ಮಾತಾಡದೆ ಆಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮತ್ತೆ ಜೋಡ್ಸಕ್ಕಾಗತ್ತಾ ಮುತ್ತನ್ನ? ಮಾತು ಆಡದ್ಮೇಲೆ ಮತ್ತೆ ವಾಪಸ್ ಮಾಡಕ್ಕಾಗತ್ತಾ ಅದನ್ನ? ಏನೆಲ್ಲ ಆಯ್ತೋ ಅದು ಪರಮಾತ್ಮನ ಸಂಕಲ್ಪ. ನಿಮ್ ಹುಡುಗರ ಆಯಸ್ಸೇ ಮುಗ್ದಿತ್ತೋ ಏನೋ, ಅದಕ್ಕೆ ನನ್ನಿಂದ ಆ ರೀತಿ ಮಾತನ್ನ ಭಗವಂತ ಹೊರಡ್ಸುದ್ನೋ ಏನೋ. ಅದಕ್ಕೋಸ್ಕರ ಇನ್ಮೇಲೆ ಮನಸ್ಸಿನ ನಿಯಂತ್ರಣಕ್ಕೋಸ್ಕರ, ಯಾಕಂದ್ರೆ ಮೈಂಡ್ ಕಂಟ್ರೋಲ್ ಇಲ್ದೇ ಇದ್ರೆ ಟಂಗ್ ಕಂಟ್ರೋಲ್ ಇರಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀವಿ ಅಂತ. ನೋಡಿ ಬಾಗಣ್ಣ ಹೇಳ್ತಾ ಇರೋದು ಇದೆಲ್ಲ ಲೆಸನ್ ಫಾರ್ ಅಸ್. ತುಂಬಾ ಜಾಗರೂಕತೆಯಿಂದ ಕತೆ ಕೇಳಿಸ್ಕೊತಾ ಹೋಗ್ಬೇಕು. ಅದಕ್ಕೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತ 2 ವರ್ಷದ ತನಕ ಮೌನವ್ರತ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾಳೆಯಿಂದಾನೇ ನಾನು ಯಾರ ಜೊತೆನೂ ಮಾತಾಡಲ್ಲ. ಈ ದಿನ ನೀವು ಬಂದಿದ್ದು ನನ್ನ ಪುಣ್ಯ. ನಿಮ್ಮನ್ನ ಕ್ಷಮೆ ಕೇಳಬೇಕು ಅಂತ ನನ್ನ ಮನಸ್ಸು ಯಾವಾಗ್ಲೂ ಅನ್ಕೋತಾ ಇತ್ತು. ಆದ್ರೆ ನಿಮ್ ಹತ್ರ ಬರೋದಕ್ಕೆ ನನ್ಗದ್ ಯಾಕೋ ಒಂಥರ ಹಿಂಜರಿಕೆ. ಈ ದಿನ ನೀವೇ ಬಂದ್ಬಿಟ್ರಿ. ನಿಮ್ ಕಾಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆ ಯಾವ ಶಿಕ್ಷೆ ಸರಿಯಾಗಿ ಕಾಣುತ್ತೋ ಆ ಶಿಕ್ಷೆ ಕೊಟ್ಟು ನೀವು ಸಮಾಧಾನ ಮಾಡಿ ಅಂತ ಬಾಗಣ್ಣ ಹೇಳ್ತಾನೆ. ವೆಂಕಣ್ಣಂಗ್ ಶಾಕ್ ಹೊಡೆದು ಹೋಗುತ್ತೆ. ಅಲ್ಲ, ವೆಂಕಣ್ಣ ಮಾಡಿದ ತಪ್ಪಿಗೆ ಬಾಗಣ್ಣ ಆ ರೀತಿ ಮಾತಾಡಿದ್ದು. ಈಗ ನೋಡಿದ್ರೆ ಬಾಗಣ್ಣ ಹೇಳ್ತಾನೆ, ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನಗೇನಾದ್ರೂ ಶಿಕ್ಷೆ ಕೊಡು ಅಂತ ಕೇಳಿದಾಗ ಬಾಗಣ್ಣ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ನಾನ್ ಅನ್ಕೊಂಡ್ರೆ ಬಾಗಣ್ಣ ನೋಡು ಏನೋ ಬೇರೆನೆ ಮಾತಾಡ್ತಾ ಇದ್ದಾನೆ ಅಂತ. ಅದೇ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳುವಂಥದ್ದು. ಬಾಗಣ್ಣನ ಗುಡ ಆ ರೀತಿ ಇದೆ. ಬಂಗಾರದ ಪಾತ್ರೆ ಅವನ ಹೃದಯ. ಅದಕ್ಕೆ ಯಾವತ್ತಿದ್ರೂನು ಬಂಗಾರದ ಪಾತ್ರೆ ತುಕ್ ಹಿಡಿಯಲ್ಲ. ಕಬ್ಬಿಣದ ಪಾತ್ರೆ ತರ ಇದ್ರೆ ನಮ್ಮ ಮನ್ಸು ತುಕ್ ಹಿಡಿದು ಬಿಡುತ್ತೆ ನಮ್ಗೆ. ಆದ್ರೆ ಬಂಗಾರದ ಪಾತ್ರೆ ತರ ಇದ್ರೆ ನಮ್ಗೆ ಬಂಗಾರದ ತರನೇ ಇರುತ್ತೆ ಗುಣ ಅನ್ನುವಂಥದ್ದು ಬಾಗಣ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ದೊಡ್ಡೋರು ಬಾಗಣ್ಣ, ಯಾಕಂದ್ರೆ ದೊಡ್ಡ ಮನುಷ್ಯ ಅವನು, ನೋಡಕ್ಕೆ ಸಣ್ಣವನವನು ವಯಸ್ಸು, ಆದ್ರೆ ದೊಡ್ಡತನ ಇದೆ ಅವನಲ್ಲಿ. ಒಂದೊಂದ್ಸರಿ ಏನೋ ತುಂಬಾ ರಫ್ ಆಗಿ ಕಾಣಿಸಿದ್ರು ಕೂಡ ಜಾಸ್ತಿ ಕಾಲ ಉಳಿಯೋದಿಲ್ಲ. ಅವ್ರು ಯಾವತ್ತೂ ದ್ವೇಷನ ಸಾಧಿಸಲ್ಲ, ರಿವೆಂಜ್ ಅನ್ನೋದಿರಲ್ಲ. ನಾವಾದ್ರೆ ಯಾರು ಯಾವತ್ತೋ ಮಾಡಿರೋದೊಂದು ಚಿಕ್ಕ ವಿಚಾರ, ಅದನ್ನ ಜನ್ಮ ಜನ್ಮಕ್ಕೂ ನಾವು ಹೇಳ್ಕೊಂಡ್ ಬರ್ತೀವಿ, ಅವ್ರ ಮೇಲೆ ದ್ವೇಷ ಸಾಧಿಸ್ತೀವಿ. ಆದ್ರೆ ದೊಡ್ಡವ್ರು ಯಾವತ್ತೂ ಅಲ್ಲ. ಟೈಮ್ ಬೀಯಿಂಗ್ ಅವರು ಸ್ವಲ್ಪ ಕೆಟ್ಟದಾಗಿ ನಡ್ಕೊಬೋದು ಅಷ್ಟೇ, ಜೋರಾಗಿ ಮಾತಾಡ್ಬೋದು, ಆದ್ರೆ ದ್ವೇಷ ಸಾಧಿಸಲ್ಲ ಅಂತ ವೆಂಕಣ್ಣಂಗೆ ಗೊತ್ತಾಗತ್ತೆ.
ವಂಶ ನಿರ್ವಂಶ ಆಗ್ಲಿ ಅಂತ ಆ ಹುಡುಗ ಮಾತಾಡದ್ನಲ್ಲ, ಅದನ್ನ ವಾಪಸ್ ಪಡಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಬಂದಿದ್ರೆ ಬಾಯಿ ಬಿಟ್ಟು ಕೇಳೋದಿಕ್ಕೆ ನಾಚಿಕೆ ಆಯ್ತಂತೆ. ಬಾಗಣ್ಣನೇ ಹೇಳ್ತಾನೆ, ನೋಡಿ ಶಾನ್ಭೋಗ್ರೆ, ಈ ದಿನ ನೀವು ಬರ್ತೀರಾ ಅಂತ ನನಗೆ ಹೆಂಗೋ ಗೊತ್ತಾಯ್ತು. ಆದ್ರೆ ಅದು ಹೇಗ್ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ನನ್ನ ಮುಂದೆ ಬರ್ತಾರಲ್ಲ, ಅವ್ರು ಈ ದಿನ ಏನ್ ಊಟ ಮಾಡ್ತಾರೆ, ನಾಳೆ ಏನ್ ಮಾಡ್ತಾರೆ ಅಂತೆಲ್ಲ ನನ್ನ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ನಾನು ಪರೀಕ್ಷೆ ಮಾಡಿದಾಗ ಅದು ನಿಜ ಕೂಡ ಆಗಿದೆ. ನನಗೆ ಈ ಶಕ್ತಿ ಇದೆ, ಆದ್ರೆ ಆ ಶಕ್ತಿನ ನಾನು ಮಿಸ್ಯೂಸ್ ಮಾಡ್ಕೊಬಾರ್ದು. ಮಿಸ್ಯೂಸ್ ಮಾಡ್ಕೊಂಡ್ರೆ ಏನು ಅಂತ ನನಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾಳೆಯಿಂದನೇ ನಾನು ಮೌನ ವ್ರತ ಹಿಡಿತಾ ಇದ್ದೀನಿ. ಇವತ್ತು ಹೇಗೂ ನೀವು ಬಂದಿದ್ದೀರಲ್ಲ, ನಿಮ್ಮ ಮಕ್ಕಳೆಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ, ನಿರ್ವಂಶ ಆಗಿದೆ. ಆ ದಿನ ತಾನೇ ಅದು ನನ್ನ ಬಾಯಿಂದ ಏನ್ ಮಾತು ಬಂತು, ಅದಕ್ಕೆ ನಾನೇನು ಮಾಡಕ್ಕಾಗೋದಿಲ್ಲ. ನಿಮ್ಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೋಸ್ಕರ ಆ ಗಾಯತ್ರಿ ನಾಮಕ ಪರಮಾತ್ಮ, ಗಾಯತ್ರಿ ಅಂದ್ರೆ ಹುಡುಗಿ ಅಲ್ಲ, ಗಾಯತ್ರಿ ನಾಮಕ ಪರಮಾತ್ಮ ಆಯ್ತಾ, ಭಗವಂತನ ಹೆಸರದು ಗಾಯತ್ರಿ ಜಪ ಅಂದ್ರೆ. ನಿಮ್ಮನ್ನ ಅನುಗ್ರಹ ಮಾಡ್ತಾನೆ. ಈ ವಯಸ್ಸಲ್ಲೂ ಕೂಡ, ಅಂದ್ರೆ ತುಂಬಾ ವಯಸ್ಸಾಗಿ ಹೋಗಿದೆ ಅವ್ರಿಗೆ, ತುಂಬಾ ವಯಸ್ಸಾಗಿತ್ತು ಅವಾಗ ವೆಂಕಣ್ಣಂಗೆ, ನಿಮ್ಗೆ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಅದ್ರಿಂದ ನಿಮ್ ಸಂತತಿ ಮುಂದುವರಿಯುತ್ತೆ. ದೌಹಿತ್ರ ಸಂತತಿ ಮಾತ್ರ ನಿಮ್ಗೀಗ ಪ್ರಾಪ್ತಿ ಅಷ್ಟೆ. ಮುಂದೆ 7 ತಲೆಮಾರಾದ್ಮೇಲೆ ಶಾಪ ವಿಮೋಚನೆ ಆಗಿ ವಂಶ ವೃದ್ಧಿ ಆಗತ್ತೆ. ಇದೇ ಹರಿ ಇಚ್ಛೆ. ನೀವು ನನ್ನ ಕ್ಷಮಿಸ್ಬಿಡಿ, ನಾನು ವೃತಕ್ಕೆ ಕುತ್ಕೋತೀನಿ ಅಂತ ಹೇಳ್ತಾನೆ. ವೆರಿ ರೀಸೆಂಟ್ ಆಗಿ 30-40 ಇಯರ್ಸ್ ಬ್ಯಾಕ್. ಈ ದೌಹಿತ್ರ ಸಂತತಿ ಅಂದ್ರೆ ಏನು ಅಂದ್ರೆ, ಗಂಡು ಮಕ್ಕಳಿರಲ್ಲ, ಹೆಣ್ಣು ಮಕ್ಕಳಿಂದಾನೇ ವಂಶ, ಫ್ಯಾಮಿಲಿ ಅನ್ನೋಂಥದ್ದು ಮುಂದುವರಿತಾ ಹೋಗುತ್ತೆ. ಮೊನ್ನೆ ವೆರಿ ರೀಸೆಂಟ್ ಆಗಿ ಗೋಪಾಲದಾಸರು, ಅವರು ಉತ್ತನೂರಲ್ಲಿದ್ದಾರೆ, ಗೋಪಾಲದಾಸರದು ಇದು, ಅಲ್ಲಿ ಬಂದು ಎಲ್ಲಾ ತರ ಕೇಳ್ಕೊಂಡು 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 ಗೋಪಾಲದಾಸರಿಗೆ ಸೇವೆ ಎಲ್ಲ ಮಾಡಿದ ಮೇಲೆ ಈಗ ಅವ್ರಿಗೆ ಒಂದು ಗಂಡು ಮಗು ಹುಟ್ಟತಂತೆ ಅವ್ರ ವಂಶದಲ್ಲಿ. ರೀಸೆಂಟ್ ಆಗಿ 30 ವರ್ಷದ ಹಿಂದೆ. ಅಲ್ಲಿ ತನಕ ಗೋಪಾಲದಾಸರು ಹೇಳಿದಾಗೆ 7 ತಲೆಮಾರ ತನಕ ಶಾಪನ ಅವರು ಅನುಭವಿಸಿದ್ರು. ಬಾಗಣ್ಣನ ಮಾತು ಕೇಳಿ ಸಮಾಧಾನ ಆಯ್ತಂತೆ ವೆಂಕಣ್ಣಂಗೆ. ಹೆಣ್ಣು ಮಕ್ಕಳ ಮೂಲಕ ಆದ್ರೂ ಸಂತಾನ ಮುಂದುವರಿಯುತ್ತಲ್ಲ ಅಂತ ಅವ್ರಿಗೆ ತೃಪ್ತಿ ಆಯ್ತಂತೆ. ಮುಂದುವರೆದು ಬಾಗಣ್ಣ ಹೇಳ್ತಾನೆ, ಹೆಣ್ಣು ಮಕ್ಕಳು ಅಂದ್ರೆ ಸಣ್ಣದಾಗಿ ಭಾವಿಸ್ಬೇಡಿ ವೆಂಕಣ್ಣ ಅವ್ರೆ, ಗಂಡು ಮಕ್ಕಳಿಂದ 1 ವಂಶ ಮಾತ್ರ ಉದ್ಧಾರ ಆಗತ್ತೆ, ಹೆಣ್ಣು ಮಕ್ಕಳಿಂದ 2 ವಂಶ ಉದ್ಧಾರ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಮನೇಲಿ ಹುಟ್ಟಿರ್ತಾರೆ ಹೆಣ್ಮಕ್ಳು, ಅವ್ರ ಅಪ್ಪ ಅಮ್ಮ ಅವ್ರ ವಂಶನ ಉದ್ಧಾರ ಮಾಡ್ತಾರೆ. ಮದ್ವೆ ಆದ್ಮೇಲೆ ಅತ್ತೆ ಮಾವನ್ ಮನೆಗೆ ಹೋಗ್ತಾರೆ, ಅಲ್ಲಿ ಅವ್ರ ವಂಶನ ಉದ್ಧಾರ ಮಾಡ್ತಾರಲ್ವಾ. ಅದಕ್ಕೆ ಹೆಣ್ಣು ಮಕ್ಕಳು 2 ವಂಶ ಉದ್ಧಾರ ಮಾಡ್ತಾರೆ, ಗಂಡು ಮಕ್ಕಳಾದ್ರೆ ಬರೀ 1 ವಂಶ ಅಷ್ಟೆ. ಆ ರೀತಿ ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದಾಗಿರ್ಲಿ, ಕುಲಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸೋದಾಗಿರ್ಲಿ, ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳೇ ಮುಂದೆ, ಅಂತ ಹೆಣ್ಣು ಮಕ್ಕಳು ನಿಮ್ಗಾಗ್ಲಿ ಅಂತ ಬಾಗಣ್ಣ ಹೇಳ್ತಾನಂತೆ. ಕೃತಜ್ಞತೆ ಉಕ್ಕು ಬಂತಂತೆ ವೆಂಕಣ್ಣಂಗೆ. ಯಾಕೆ ಅಷ್ಟೊಂದು ತೊಂದರೆ ಕೊಟ್ಟ ಬಾಗಣ್ಣನ ಅಮ್ಮಂಗೆ, ವೆಂಕಮ್ಮಂಗೆ, ಆದ್ರೂ ಕೂಡ ಹುಡುಗ ಆಶೀರ್ವಾದ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಬಾಗಣ್ಣಂಗೋಸ್ಕರ ಏನ್ ತ್ಯಾಗ ಮಾಡೋದಕ್ಕೂ ಇವ್ರು ಸಿದ್ಧ ಆಗ್ತಾರಂತೆ. ಮೌನವ್ರತ ಎಷ್ಟು ದಿನ ಇರತ್ತೆ? ಈ ಅವಧಿಲಿ ನಿಮ್ ಸಂಸಾರ ನಿರ್ವಹಣೆ ಎಲ್ಲ ವೆಚ್ಚನ ಅದನ್ನ ಭರಿಸೋ ಅವಕಾಶ ನನಗ್ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಏನೆಲ್ಲ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಬರುತ್ತೆ ಫಾರ್ ದ 2 ಇಯರ್ಸ್, ಆ ಇಡೀ ಎಕ್ಸ್ಪೆನ್ಸಸ್ ನಾನ್ ನೋಡ್ಕೋತೀನಿ ಅಂತ ವೆಂಕಣ್ಣ ಹೇಳ್ತಾರಂತೆ. ಅಷ್ಟರಲ್ಲಿ ಹೊರಗಡೆ ಹೋಗಿರೋ ವೆಂಕಮ್ಮ 3 ಮಕ್ಕಳ ಜೊತೆ ಗುಡಿಗೆ ಬರ್ತಾಳೆ. ಮಕ್ಕಳ ಕೈಯಲ್ಲಿ ಅವ್ರು ಎಷ್ಟೆಷ್ಟು ಹೊತ್ಕೋಬೋದಾಗಿತ್ತೋ ಅಷ್ಟಷ್ಟು ಗಂಟಿತ್ತಂತೆ. ತಾಯಿ ದೊಡ್ಡ ಚೀಲ ತಗೊಂಬಂದಿದ್ಲಂತೆ. ಬಾಗಣ್ಣ ನೋಡ್ತಾನೆ, ತಾಯಿಗೆ ಹೇಳ್ತಾನಂತೆ, ಅಮ್ಮ, ನಾಳೆಯಿಂದ ನಾನು ಪ್ರಾಯೋಪವಾಸ ವ್ರತ ಅಂದ್ರೆ ಏನೋ ತಪ್ಪು ಮಾಡಿರೋದಿಕ್ಕೆ ಪ್ರಾಯಶ್ಚಿತ್ತವಾಗಿ ನಾನೇನ್ ಮಾಡ್ತೀನಿ, ಒಂದು ವ್ರತ ತಗೊಂಡಿದ್ದೀನಿ. ಇವನ್ ಪ್ರಕಾರ ಏನು, ಅವತ್ ಬಾಯಲ್ಲಿ ಕೆಟ್ಟ ಮಾತು ಆಡ್ಬಿಟ್ಟಿದ್ದಾನೆ ಅವನು, ಅದಕ್ಕೋಸ್ಕರ ವ್ರತ ತಗೋತಾ ಇದ್ದಾನೆ ಬಾಗಣ್ಣ. ಏನು, 2 ವರ್ಷ ಮೌನ ವ್ರತ ಮಾಡ್ತಾ ಇದ್ದೀನಿ ಅಂತ ವ್ರತ. ಆ ಸಂಸಾರ ನಿರ್ವಹಣೆ ಪೂರ್ತಿ ವೆಚ್ಚನ ವೆಂಕಣ್ಣ ಅವರು ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅಮ್ಮ ಫುಲ್ ಖುಷು ಅಲ್ವಾ. ಯಾಕೆ ಪಾಪ ಭಿಕ್ಷೆ ಬೇಡೋಕ್ ತಪ್ಪುತ್ತಲ್ಲ ಅವಳಿಗೆ, ಹುಟ್ಟದಾಗ್ಲಿಂದ ಪಾಪ ಭಿಕ್ಷೆನೇ ಬೇಡ್ತಾ ಇದ್ದಾಳು ಅವಳು, ಬಿಟ್ರೆ ಇನ್ನೇನ್ ಆಗಿಲ್ಲ ಅವಳ ಕೈಯಲ್ಲಿ. ಅದಕ್ಕೆ ಬಾಗಣ್ಣ ಮುಂದುವರೆದು ಹೇಳ್ತಾನಂತೆ, ಆದ್ರೆ ನಾನ್ ಹಂಗ್ ತಗೊಳೋದಿಕ್ಕೆ ಪರಮಾತ್ಮನ್ ಪರ್ಮಿಷನ್ ಇಲ್ಲಮ್ಮ, ನೀನು ಕೂಡ ಇನ್ಮೇಲೆ ಹೀಗೆಲ್ಲ ದವಸ ಧಾನ್ಯನ ಸಂಗ್ರಹ ಮಾಡಬೇಡ, ನಾನಿನ್ನ ಬ್ರಹ್ಮಚಾರಿ,
ವಯಸ್ಸು ಚಿಕ್ಕದಾದ್ರೂ ಕೂಡ ಮನೆ ದೊಡ್ಡ ಮಗ ನಾನು. ಬ್ರಹ್ಮಚಾರಿ ಸಂಸಾರ. ಬ್ರಹ್ಮಚಾರಿಗಳು ಹೇಗಿರ್ತಾರೆ ಹಂಗೆ ಇರ್ಬೇಕಮ್ಮ. ಬ್ರಹ್ಮಚಾರಿಗಳು ಯಾವತ್ತೂ ಕೂಡಿಡಬಾರದು. ನಮಗ್ ತಿಳಿಸ್ತಾ ಇದ್ದಾರೆ. ಗೃಹಸ್ಥರು ಕೂಡಿಡಬೇಕು. ಯಾಕೆ ಗೊತ್ತಾ? ಎನಿ ಟೈಮ್ ಅತಿಥಿಗಳು ಬರ್ತಾರೆ ಮನೆಗೆ. ಅಥವಾ ಬ್ರಹ್ಮಚಾರಿಗಳನ್ನ ಸಾಕಬೇಕು, ಸನ್ಯಾಸಿಗಳನ್ನ ಸಾಕಬೇಕು. ಅದು ಗೃಹಸ್ಥರ ಕರ್ತವ್ಯ. ಫ್ಯಾಮಿಲಿ ಗೃಹಸ್ಥರು ಅಂದ್ರೆ ಫ್ಯಾಮಿಲಿ ಪೀಪಲ್. ಆಯ್ತಾ? ಯಾರಕ್ ಫ್ಯಾಮಿಲಿ ಇರುತ್ತೆ ಅವರು ಬೇರೆ ವರ್ಗದವ್ರನ್ನ ನೋಡ್ಕೋಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಅಂದ್ರೆ ಇನ್ನ ಮದ್ವೆ ಮಾಡ್ಕೊಂಡಿರಲ್ಲ ಆ ಸ್ಟೇಜ್. ಗೃಹಸ್ಥ ಅಂದ್ರೆ ಫ್ಯಾಮಿಲಿ ಲೈಫ್. ವಾನಪ್ರಸ್ಥ ಅಂದ್ರೆ 50 years ತನಕ ಮಾತ್ರ ಅವ್ರ ಫ್ಯಾಮಿಲಿ ಲೈಫಲ್ಲಿ ಇರ್ತಾರೆ. 50 years ಆದ್ಮೇಲೆ ಅಲಾಂಗ್ ವಿತ್ ವೈಫ್ 50 to 75 years ಅವ್ರ ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರಲ್ಲ, ಮಕ್ಕಳಿಗೇನೆ ಜವಾಬ್ದಾರಿ ಎಲ್ಲ ಕೊಟ್ಟು ಅವ್ರೇನ್ ಮಾಡ್ತಾರೆ, ಪಿಲಿಗ್ರಿಮೇಜ್ಗೆ ಹೋಗ್ಬಿಡ್ತಾರೆ. ಯಾತ್ರೆ, ಭಗವಂತನ ಯಾತ್ರೆಗೆ, ದೇವಸ್ಥಾನ ಎಲ್ಲ ನೋಡೋದಕ್ಕೆ ಹೋಗ್ಬಿಡ್ತಾರೆ. 75 years ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹೆಂಡತಿ ಜೊತೆ ಕೂಡ ಇರಲ್ಲ ಅವರು. ಅವಳನ್ನ ಮನೆಯಲ್ಲಿ ಮಕ್ಕಳ ಹತ್ರ ಬಿಟ್ಟುಬಿಟ್ಟು ಮತ್ತೆ ಅವ್ರು ಒಬ್ಬರೇ ಸನ್ಯಾಸ ತಗೊಂಡು ಹೊಟ್ಟೋಗ್ತಾರೆ. ಆ ರೀತಿ 1 to 25 years ಬ್ರಹ್ಮಚಾರ್ಯ, 26 to 50 years ಗೃಹಸ್ಥಾಶ್ರಮ ಫ್ಯಾಮಿಲಿ ಲೈಫು, 51 to 75 years ವಾನಪ್ರಸ್ಥ ಅಂದ್ರೆ ವನಗಳನ್ನ ತಿರುಗಬೇಕು. ಕಾಡಲ್ಲಿ ತಿರ್ಕೊಂಡು ದೇವಸ್ಥಾನಗಳನ್ನೆಲ್ಲ ತಿರ್ಕೊಂಡು ಇರ್ಬೇಕು ಅವರು. ಅವಾಗ ಏನಾಗುತ್ತೆ, ಅವ್ರಿಗೆ ಫ್ಯಾಮಿಲಿ ಲೈಫಿಂದ ಡಿಟ್ಯಾಚ್ ಆಗ್ತಾರೆ. ಅವ್ರಿಗೆ ಮನೇಲಿ ಇದ್ದಷ್ಟೊತ್ತು ಅವ್ರಿಗೆ ಏನ್ ಚಿಂತೆ? ಮಕ್ಕಳು ಮರಿಗಳದು ಚಿಂತೆ. ಅದಕ್ಕೆ 50 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಂಡು ಹೋಗ್ಬಿಡೋರು ಅವರು. ಮಕ್ಕಳಿಂದ ದೂರ ಹೋಗ್ಬಿಡೋರು ಅವರು. ಯಾಕಂದ್ರೆ ಮಕ್ಕಳೆಲ್ಲ ದೊಡ್ಡವರಾಗ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರಲ್ಲ. ಇನ್ ಎಷ್ಟು ದಿನ ಅಂತ ಮಕ್ಕಳ ಜೊತೆ ಇರೋದು? ಸಾಯೋ ಕಾಲ ಬಂದ್ರು ಮಕ್ಕಳದೇ ಇದಾಗ್ತಾ ಇರುತ್ತೆ. ಐ ಜಸ್ಟ್ ಟೆಲ್ ಯು ಒನ್ ಇನ್ಸಿಡೆಂಟ್. ಲಾಸ್ಟ್ ಟೈಮ್ ನಮ್ಮ ತಂದೆ ಅಡ್ಮಿಟ್ ಆದಾಗ ICU ಅಲ್ಲಿ ಹಿ ವಾಸ್ ದ ಓನ್ಲಿ ಒನ್ ಪರ್ಸನ್ ಹೂ ವಾಸ್ ಫಿಟ್. ಅವ್ರಿಗೆ ಜಸ್ಟ್ ಆಗ ಕರ್ಕೊಂಡ್ ತಕ್ಷಣ ಮತ್ತೆಲ್ಲೂ ಹಾಕಂಗಿಲ್ಲ, ವಾರ್ಡ್ಗೆ ICUಗೆ ಹಾಕಿದ್ರು ಅಷ್ಟೇ. ಅದರ್ವೈಸ್ ಹಿ ವಾಸ್ ವೆರಿ ಫಿಟ್. ಊಟ ಗೀಟ ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಎಲ್ಲ ಮಾತಾಡ್ತಾ ಇದ್ರು. ಅಲ್ಲಿ ಇನ್ನ ಒಂದ್ 4 ಜನ ಇದ್ರು. ಒಂದ್ ಅಜ್ಜ, 3 ಜನ, ಇಬ್ರು ಅಜ್ಜಿದಿರು, 3 ಜನ ಅಜ್ಜಿದಿರು. ಒಂದ್ ಅಜ್ಜಿ ಅಂತೂ ಏನೇನೋ ಮಾತಾಡ್ತಾ ಇದೆ, ಆಕಾಶ ನೋಡ್ಕೊಂಡು ಏನೇನೋ ಹೇಳ್ತಾ ಇದೆ. ನರ್ಸು, ಅಜ್ಜಿ ಸುಮ್ನೆ ಮಲ್ಕೋ ಅಜ್ಜಿ, ಏನ್ ವಟ 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 ಅಂತ ಇದ್ಯಾ ಅಂತ ಅಜ್ಜಿಗೆ ಬೈತಾ ಇದ್ದಾರೆ. ICU ಅಲ್ಲಿ ಮೂಗೆಲ್ಲ ಪೈಪ್ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅಜ್ಜಿ ಏನ್ ಮಾತಾಡ್ತಾ ಇದೆ ಗೊತ್ತಾ? ನನ್ ಮಗ ಇಲ್ಲೇ ಎಲ್ಲೋ ಇದ್ದಾನೆ, ನನ್ ಮಗ ಇಲ್ಲೇ ಹೊರಗಡೆ ಇದ್ದಾನೆ, ನನ್ ಮಗ ಇಲ್ಲೇ ಪಕ್ಕದಲ್ಲಿ ಇದ್ದಾನೆ, ಅವ್ನ್ ಇಲ್ಲೇ ಇದ್ದಾನೆ, ಪಾಪ ಅವ್ನು ಊಟ ಮಾಡಿದ್ನೋ ಇಲ್ವೋ. ಅಜ್ಜಿ ಸಾಯೋ ಸ್ಟೇಜಿಗೆ ಬಂದಿದೆ. ಮೈ ತುಂಬಾ ಪೈಪ್ ಹಾಕೊಂಡು ಡ್ರಿಪ್ಸ್ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ಅಜ್ಜಿಗ್ ಚಿಂತೆ ಏನು ಅಂದ್ರೆ ಮಗ ಊಟ ಮಾಡಿದಾನ ಇಲ್ವಾ ಅಂತ. ಅದಕ್ಕೆ ನೋಡಿ ನಮ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ. ವಾನಪ್ರಸ್ಥ ಅಂದ್ರೆ 50 ವರ್ಷಕ್ಕೆ ಮಕ್ಕಳನ್ನೆಲ್ಲ ಬಿಟ್ಟು ಅವ್ರ ಪಾಡಿಗೆ ಅವ್ರಿಗೆ ನಿಂತ್ಕೊಳಕ್ ಬಿಟ್ಟು ಹೋಗ್ತಾ ಇರಿ ಭಗವಂತನ್ ನೋಡ್ಕೊಂಡು. 25 ವರ್ಷ ಭಗವಂತನ್ ತಿರುಗಿದ್ವಿ ಅಂದ್ರೆ ಏನಾಗುತ್ತೆ? ತಲೆಯಲ್ಲಿ ಭಗವಂತ ಬಿಟ್ಟು ಮಿಕ್ಕಿದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಗೇನಾಗತ್ತೆ? ನಾವು ಭಗವಂತನ ಕಡೆ ಮನಸ್ಸನ್ನ ಯೋಚನೆ ಮಾಡೋದಿಕ್ಕೆ ಬರುತ್ತೆ. ಯಾಕಂದ್ರೆ ನಾವ್ ಏನೇನ್ ಅನ್ಕೊಂಡ್ ಸಾಯ್ತೀವೋ, ಸಾಯೋ ಕಾಲದಲ್ಲಿ ನಮ್ಗೆ ಏನ್ ಸ್ಮರಣೆ ಬರುತ್ತೋ ಅದೇ ಆಗ್ ಹುಟ್ಟುತ್ತೀರಾ ಅಂತಾರೆ ಭಗವಂತ. ಸಾಯೋ ಕಾಲದಲ್ಲಿ ನಾವ್ ಏನ್ ಯೋಚನೆ ಮಾಡ್ತೀವಿ ಅದೇ ನಮ್ ನೆಕ್ಸ್ಟ್ ಜನ್ಮ ಆಗುತ್ತೆ. ಅದಕ್ಕೆ ಸಂಸಾರದ ಬಗ್ಗೆನೇ ಯೋಚನೆ ಮಾಡಿದ್ರೆ ಮತ್ತೆ ಸಂಸಾರಕ್ಕೆ ಬರ್ತೀವಿ, ಮುಕ್ತಿಗೆ ಹೋಗಲ್ಲ ನಾವು. ಅದಕ್ಕೆ ಭಗವಂತನ ಬಗ್ಗೆ ಯೋಚನೆ ಮಾಡಿದ್ರೆ, ನನ್ನನ್ನು ಯಾರು ಸ್ಮರಣೆ ಮಾಡ್ತೀರಾ, ನನ್ನ ಹತ್ರನೇ ಬರ್ತೀರಾ ನೀವು ಅಂತ ಭಗವಂತ ಅಂತಾನೆ. ಅದಕ್ಕೆ ಭಗವಂತನ ಸ್ಮರಣೆ ಬರಬೇಕು ಅಂದ್ರೆ ಸಾಯೋ ಕಾಲಕ್ಕೆ ನಾನು ನೋಡ್ಕೊಂಡ್ರಾಯ್ತು ಅಂತಲ್ಲ. ಯಾವಾಗ ಸಾಯ್ತೀವಿ ಏನಾದ್ರೂ ಗೊತ್ತಿದ್ಯಾ? ಯಾರಾದ್ರೂ ನಮಗ್ ಬರ್ಕೊಟ್ಟಿದಾರೇನೋ? ಪರೀಕ್ಷಿತಿಂಗೆ 7 days ತನಕ ನಿನಗೆ 7ನೇ ದಿನ ತಕ್ಷಕ ಕಚ್ಚಿ ಸಾಯ್ತ್ಯಾ ಅಂತ ಶಾಪ. ಅಂದ್ರೆ ಅರ್ಥ ಏನು? 7 ದಿನದ ಮುಂಚೆ ನೀನ್ ಸಾಯಲ್ಲ ಅಂತ. ಖಟ್ವಾಂಗ ರಾಜ, ಅವನು ದೇವತೆಗಳಿಗೆಲ್ಲ ಯುದ್ಧದಲ್ಲಿ ಹೆಲ್ಪ್ ಮಾಡಿದ್ನಂತೆ. ದೇವತೆಗಳು ವಿನ್ ಆದ್ರು ದೈತ್ಯರ ವಿರುದ್ಧ. ಆಮೇಲೆ ಕೇಳ್ತಾನಂತೆ ಇಂದ್ರ, ನಿನಗೇನ್ ಬೇಕು ಕೇಳು ಅಂತ. ಖಟ್ವಾಂಗ ವೆರಿ ಸ್ಮಾರ್ಟ್ ಪರ್ಸನ್ ರಾಜ. ಏನಿಲ್ಲ, ನನಗೆ ಎಷ್ಟು ಆಯುಷ್ ಮಿಕ್ಕಿದೆ ಹೇಳು ಅಂತ ಕೇಳ್ತಾನಂತೆ. ಒಂದು ಮುಹೂರ್ತ ಅಂತ ಹೇಳ್ತಾರಂತೆ. ಒಂದೇ ಮುಹೂರ್ತ. ಒಂದು ಮುಹೂರ್ತ ಅಂದ್ರೆ ಒಂದು ಘಳಿಗೆ ಅಂದ್ರೆ 24 ನಿಮಿಷ, 24 minutes. ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ ಅಂದ್ರೆ 24 + 24 ದಟ್ ಈಸ್ 48 minutes. ನಿನ್ನ ಆಯುಷ್ಯ 48 minutes ಅಷ್ಟೇ ಅಂತನಂತೆ ಇಂದ್ರ. ಖಟ್ವಾಂಗ ಏನ್ ಮಾಡ್ದ ಗೊತ್ತಾ? ಇಮಿಡಿಯೇಟ್ ಆಗಿ ಅರ್ಥಕ್ಕೆ ಬಂದ, ಮಗನ್ಗೆ ರಾಜ್ಯ ಕೊಟ್ಟ, ತಕ್ಷಣ ಭಗವಂತನ ಧ್ಯಾನದಲ್ಲಿ ಕೂತ್ಕೊಂಡ, ಮುಕ್ತಿಗೆ ಹೋಗ್ಬಿಟ್ಟ. 48 minutes ಅಲ್ಲಿ ಮುಕ್ತಿಗೆ ಹೋಗಿದ್ದಾನೆ. ಇಟ್ ಈಸ್ ಪಾಸಿಬಲ್. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಖಟ್ವಾಂಗ 48 ನಿಮಿಷದಲ್ಲಿ ಭಗವಂತನ ಪಡ್ಕೊಂಡಪ್ಪ. ನಿನಗೆ 7 ದಿನ ಇದೆ, ನಿನಗೆ ಜಾಸ್ತಿ ಟೈಮ್ ಇದೆ, ತಲೆ ಕೆಡಿಸ್ಕೋಬೇಡ, ಭಗವಂತನ ಪಡಿತೀಯ ಅಂತ. ನಮ್ಗೆ ಅದು ಗೊತ್ತಿಲ್ವೇ? ಖಟ್ವಾಂಗಂಗೆ 48 ನಿಮಿಷ ಇತ್ತು ಅಂತಾದ್ರೂ ಗೊತ್ತಾಯ್ತು.
ಪರೀಕ್ಷಿತಿಗೆ 7 ದಿನ ಇದೆ ಅಂತ ಆದ್ರೂ ಗೊತ್ತಾಯ್ತು. ನಮಗೆ ಎಷ್ಟು ದಿನ ಅಂತ ಯಾರಾದ್ರೂ ಹೇಳಿದಾರ? ಹಾಗಾದ್ರೆ ನಾವೆಷ್ಟು ಸೀರಿಯಸ್ ಆಗಿರ್ಬೇಕು ಭಗವಂತನ ವಿಚಾರದಲ್ಲಿ. ಇನ್ನೂ ವಿ ಆರ್ ಸೋ ಮಲ್ಕೊಂಡಿದೀವಿ ಭಗವಂತನ ವಿಚಾರದಲ್ಲಿ, ಹಾಸಿಗೆ ದಿಂಬು ಎಲ್ಲ ಹಾಕೊಂಡು ಡಬಲ್ ಡಬಲ್ ಬೆಡ್ಶೀಟ್ ಹೊತ್ಕೊಂಡು ಎ ಸಿ ಆನ್ ಮಾಡ್ಕೊಂಡು. ಅದನ್ನ ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಯಾವತ್ತೂ ಸಂಗ್ರಹ ಮಾಡಬಾರ್ದು. ಯಾಕೆ? ಅವನು ಗೃಹಸ್ಥರು ಕೊಡ್ತಾರ ಅವನಿಗೆ ಭಿಕ್ಷೆನ. ಬ್ರಹ್ಮಚಾರಿ ಹೋಗಿ ಭಿಕ್ಷೆ ಬೇಡಬೇಕು ಡೈಲಿ. ಏನ್ ಬೇಕೋ ಎಷ್ಟು ಬೇಕೋ ಅಷ್ಟೇ. ದಾಸರು ಅಷ್ಟೇನೆ. ಇವಾಗ ದಾಸರು ಯಾಯಾವಾರಿ ಹೋಗ್ತಾ ಇದ್ರಲ್ಲ, ಅವ್ರು ಎಷ್ಟು ಅವ್ರಿಗೆ ಜಾಸ್ತಿ ಬಂದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಟ್ಟು ಬಿಡ್ತಾ ಇದ್ರು. ನಾಳೆ ಮತ್ತೆ ಫ್ರೆಶ್ ಆಗಿ ಹೋಗೋರು ಭಿಕ್ಷೆ ಬೇಡಬೇಕು. ಅವ್ರು ಹಂಗೆಲ್ಲ ಸೇವ್ ಮಾಡಂಗೆ ಇಲ್ಲ. ಅದಕ್ಕೆ ಇವನೇನಂತಾರೆ, ಬ್ರಹ್ಮಚಾರಿ ಬ್ರಹ್ಮಚಾರಿ ತರನೇ ಬದುಕಬೇಕಮ್ಮ. ಸಂಗ್ರಹ ಮಾಡೋದು ಬ್ರಹ್ಮಚಾರಿಗಳಿಗಲ್ಲ. ಬ್ರಹ್ಮಚಾರಿ ಏನ್ ಮಾಡ್ಬೇಕು? ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದು ಒಂದೇ ಗುರಿಯಾಗಿರ್ಬೇಕು. ಚೆನ್ನಾಗಿ ಸ್ಟಡಿ ಮಾಡಬೇಕು. ಗೊತ್ತಾಯ್ತಾ? ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸ್ಟೂಡೆಂಟ್ಸ್ ಲೈಫಲ್ಲಿ ಏನ್ ಗೋಲು? ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಅಷ್ಟೇ. ನನ್ನ ಮನೆಯಲ್ಲಿ ಅಂದ್ರೆ, ಇವನ್ ಮನೆ ಯಾವುದು? ಮನೆನೇ ಇಲ್ವೇ? ಹನುಮಪ್ಪನ ಗುಡಿ. ಯಾವುದೇ ಕಾರಣಕ್ಕೂ ಕೂಡ ಸ್ಟೋರ್ ರೂಮ್ ಆಗಬಾರದು. ಪ್ರತಿ ದಿನದ ಏನಿದೆ ಖರ್ಚು ಅದನ್ನ ಪರಮಾತ್ಮ ನೋಡ್ಕೋತಾನಮ್ಮ ಅಂತ ಹೇಳ್ತಾನಂತೆ. ಈ ಮಾತು ಅಮ್ಮಂಗ್ ಯಾಕೋ ಹಿಡಿಸ್ಲಿಲ್ವಂತೆ. ಜನಾನೇ ಪಾಪ ಪ್ರೀತಿಯಿಂದ ಕರೆದು ಕರೆದು ಕೊಡ್ತಾ ಇದ್ದಾರೆ, ಕೂಡಿಡಬಾರ್ದು ಅಂತ ಇದ್ದಾನಲ್ಲ. ಮಗನ್ ಲಾಜಿಕ್ಕೇ ಅರ್ಥ ಆಗ್ಲಿಲ್ಲ ಅಮ್ಮಂಗೆ. ಯಾಕೆ ಗೊತ್ತಾ ಅಮ್ಮಂಗ್ ಹಂಗ ಅನ್ನಿಸ್ತು? ದೇರ್ ಇಸ್ ಎ ರೀಸನ್ ಬಿಹೈಂಡ್ ಇಟ್. ತುಂಬಾ ದಿನದಿಂದ ಭಿಕ್ಷೆ ಬೇಡಿ ಬೇಡಿ, ಹೋಗ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಾದ್ರೂ ಊಟ ಮಾಡಿದಾಳ? ಇಲ್ಲ. ಅಲ್ಲಿ ನೋಡಿದ್ರೆ ರಂಗು ಅಳ್ತಾನೆ, ಆ ಕಡೆ ನೋಡಿದ್ರೆ ಸೀನಪ್ಪ ದಾಸಪ್ಪ ನೋಡಿದ್ರೆ ಹುಣಸೆ ಮರದ ಎಲೆ ಕಿತ್ಕೊಂಡು ತಿಂತಾರೆ. ಎಲ್ಲ ಅರ್ಧಂಬರ್ಧ ಹೊಟ್ಟೆ. ಅಕ್ಕಿ ನೋಡ್ದಂಗ್ ವರ್ಷ ಆಗೋಯ್ತು, ಜೋಳದ ರೊಟ್ಟಿ ನೋಡ್ದಂಗ್ 2 ವಾರ ಆಗೋಯ್ತು. ಇಂಥವ್ರು ಇವರೆಲ್ಲ. ಅಂಥ ಹೊಟ್ಟೆ ಊಟ ಮಾಡಿ ಮಾಡಿ ಪಾಪ ಇವ್ರಿಗೆ ಸಾಕಾಗ್ಬಿಟ್ಟಿತ್ತಂತೆ ಅವಳಿಗೆ. ಎಣ್ಣೆ ಬಂದಿದೆ ಅಂದ್ರೆ ಯಾರಾದ್ರೂ ಕಣ್ಣು ಮುಚ್ತಾರ? ಜನಾನೇ ನಾವಿರೋ ಕಡೆ ಬಂದು ಅಥವಾ ಮನೆಗೆ ಹೇಳ ಕಳಿಸಿ ಕರ್ದು ಕರ್ದು ಕೊಡ್ತಾ ಇರ್ಬೇಕಾದ್ರೆ ಈಗ ಅದನ್ ಬೇಡ ಅನ್ನಕ್ಕಾಗತ್ತಾ? ತಾಯಿ ಹಂಗೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಬಾಗಣ್ಣಂಗೆ ಗೊತ್ತಾಗತ್ತಂತೆ, ಅಮ್ಮ ಹಿಂಗೇ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ಏನ್ ಹೇಳ್ತಾನೆ ಬಾಗಣ್ಣ ಅಮ್ಮಂಗೆ? ಅದರಿಂದ ಅಮ್ಮ ಕನ್ವಿನ್ಸ್ ಆಗ್ತಾಳ? ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು.